ನಿನ್ನೆ ಅವಳು ಗಂಡನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಮಂಡಿ ಪ್ರದಕ್ಷಿಣೆ ಆಗ್ತಾ ಇದ್ಲು. ಇವಳಕ್ಕೆ ಆಗ್ತಾವಳೆ ಕೇಳೇ ಬಿಡೋಣ. ಅಯ್ಯಪ್ಪ, ಇವ್ರು ಸಾಹಸನೆ ಬಿಡಪ್ಪ. ಇಲ್ಲೇನ್ ಮಾಡ್ತಾ ನಿಂತಿದ್ಯಾ? ಮಾಡ್ತಾ ನಿಂತಿಲ್ಲ, ನೋಡ್ತಾ ನಿಂತಿದ್ದೀನಿ. ಏನು? ಅಲ್ಲಿ ನೋಡು. ಅವ್ರ ಕಾಲಲ್ಲಿ ರಕ್ತ ಬರ್ತಾ ಇದೆ, ನೋಡ್ತಾ ನಿಂತಿದ್ಯಲ್ಲ, ಬೇಡ ಅಂತ ಹೇಳತ್ತಾನೆ. ಜಾನಕಿ, ಜಾನಕಿ, ಏನಿದ್ ನೀನು ಹುಚ್ಚಾಟ? ಹುಚ್ಚಿಡ್ದಿದ್ಯಾ ನಿನ್ಗೆ? ಮಂಡಿಲ್ ರಕ್ತ ಬರ್ಸ್ಕೊಂಡು ಪ್ರದಕ್ಷಿಣೆ ಹಾಕಂತ ಕಷ್ಟ ನಿನ್ಗೇನ್ ಬಂದಿದೆ? ಕಷ್ಟ ನನಗಲ್ಲ, ನಿಮ್ಗೆ ಯಾವ ಕಷ್ಟನೂ ಬರಬಾರದು ಅಂತ. ನನಗೋಸ್ಕರ ಯಾರು ಕನಿಕರ ಪಡ್ಬೇಕಾಗಿಲ್ಲ. ನಿಮಗಿಲ್ದೇ ಇರಬಹುದು, ಆದ್ರೆ ನನಗಿದೆ. ನೀನ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನೂ ಇಲ್ಲ. ನಿಮ್ ಮನಸ್ಸಿನಲ್ಲಿ ಏನೂ ಇಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ನೀವ್ ಮಾತ್ರ ಇದ್ದೀರಾ. ಮುಂಚೆ ನನಗ್ ಗೊತ್ತಿದ್ದಿದ್ದು ಈ ದೇವಸ್ಥಾನ, ಈ ಅಗ್ರಹಾರ ಮಾತ್ರ. ಆದ್ರೆ ಈಗ ಕಣ್ಣು ಬಿಟ್ರೆ ಎದುರಿನಲ್ಲೂ, ಕಣ್ಣು ಮುಚ್ಚಿದ್ರೆ ಮನಸ್ಸಿನಲ್ಲೂ ನಿಮ್ ಮುಖ ಮಾತ್ರ ಕಾಣೋದು. ಮಂಡಿಗಚ್ಕೋ. ನೀವ್ ಕೊಟ್ಟಿರೋ ಔಷಧಿಯಿಂದ ನನ್ನ ದೇಹಕ್ಕಾಗಿರೋ ಗಾಯ ವಾಸಿ ಆಗಬಹುದು, ಆದ್ರೆ ನನ್ನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗಲ್ಲ ಇಂದ್ರ. ಅದನ್ನ ವಾಸಿ ಮಾಡೋ ಔಷಧಿ ನಿಮ್ ಮನಸ್ಸಿನಲ್ಲಿದೆ, ನಿಮ್ ನಿರ್ಧಾರದಲ್ಲಿದೆ. ನನಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದು ಈ ನಿಮ್ ಮೌನ. ಹಾಗಂತ ಯಾವ ವಿಷಯನೂ ಮಾತಾಡದೆ ಮೌನವಾಗಿ ಇದ್ದು ಬಿಡಬೇಡಿ. ನೀವ್ ನನ್ನವರಾಗೋದಕ್ಕೋಸ್ಕರ ನಾನು ಎಷ್ಟು ವರ್ಷಗಳು ಬೇಕಾದ್ರೂ ಕಾಯ್ತೀನಿ. ಹಾಗಾಗಲ್ಲ ಅಂತ ಗೊತ್ತಾದ್ರೆ ಆ ಕ್ಷಣನೇ ನಾನು ಜೀವಂತವಾಗಿರಲ್ಲ.